ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಸಚ್ಚಿದಾನಂದಂಗಳು ಆತ್ಮಸ್ವಭಾವ ರಸ ಬಚ್ಚಿಡುವುದು ಅದನು ಜೀವಿತೆಯ ಮಾಯಿಕತೆ ಇಕ್ಷುವೋಲ್ ಜೀವ ಗಾಣದವೋಲ್ ಜಗನ್ಮಾಯೆ ನಿಚ್ಚವಿಳೆ ಆಲೆಮನೆ ಮಂಕುತಿಮ್ಮ. ಸೊ ಸತ್, ಚಿತ್, ಆನಂದ ಅಂದರೆ ಏನು ಅನ್ನೋದನ್ನು ಸ್ಥೂಲವಾಗಿ ಪರಿಚಯ ಮಾಡಿಕೊಂಡ ನಂತರ ಈ ಸಚ್ಚಿದಾನಂದಗಳು ಏಕೀಭೂತವಾಗಿರುವಂತಹ ನಮ್ಮ ಮೂಲ ಸ್ವರೂಪ ನಮಗೆ ಯಾಕೆ ಕಾಣಿಸ್ತಾ ಇಲ್ಲ ಅನ್ನೋಂಥ ಪ್ರಶ್ನೆ ಬರುತ್ತೆ. ಸೊ ಆನಂದ ಅನ್ನೋದು ಆತ್ಮಗುಣವೇ ನಿಜವಾದರೆ ಆ ಆನಂದದ ಅನುಭವ ನಮಗೆ ಸದಾಕಾಲ ಆಗ್ತಾ ಇರಬೇಕಲ್ವಾ? ಅದು ಸದಾಕಾಲ ಆಗಲ್ಲ. ಆಗೊಮ್ಮೆ ಈಗೊಮ್ಮೆ ಕಾಣಿಸಿದ್ರೆ ನಮ್ಮ ಅದೃಷ್ಟ. ಇಲ್ಲದೆ ಹೋದರೆ ಬರೀ ನಿತ್ಯದ ಗೋಳಾಟದಲ್ಲೇ ನಾವು ಮುಳುಗೋಗಿರ್ತೀವಿ. ಅದು ಸಿಕ್ಕಲಿಲ್ಲ, ಇದು ಸಿಕ್ಕಲಿಲ್ಲ, ಅದು ಬೇಕಾಗಿತ್ತು, ಇದು ಬೇಕಾಗಿತ್ತು, ಅವ್ರು ಹಂಗಂದರು, ಇವ್ರು ಹಿಂಗಂದರು. ಸೊ ಇದಕ್ಕೆ ಕೊನೆ ಮೊದಲಿಲ್ಲ, ನಾವು ಆ ಜಂಜಾಟದಲ್ಲೇ ಸಿಕ್ಕಾಕ್ಕೊಂಡ್ಬಿಟ್ಟಿರ್ತೀವಿ. ಆದರೆ ಆತ್ಮದ ಸ್ವಭಾವವನ್ನು, ಆತ್ಮದ ಒಳಗಿರೋಂತಹ ಈ ರಸವನ್ನು ನಮಗೆ ಕಂಡು ಹಿಡ್ಕೊಳ್ಳೋಕೆ ಆಗದೇ ಇರೋ ರೀತಿಯಲ್ಲಿ ಅದನ್ನು ಮರೆಮಾಚಿರೋಂಥ ಇನ್ನೊಂದಿದೆ ಅನ್ನೋದನ್ನು ನಾವು ಮುಂಚೆನೂ ಕೇಳಿದ್ವಿ. ಮಾಯಾ ಅಂತ. ಯಾವುದು ಇಲ್ಲವೋ, ಯಾವುದು ಅಲ್ಲವೋ ಅದು ತೋರಿಸ್ಕೊಳ್ತಾ ಇದೆ. ಹಾಗಾಗಿ ಆ ತೋರಿಕೆಯೇ ನಮ್ಮ ಗಮನವನ್ನೆಲ್ಲ ಸೆಳ್ಕೊಂಡ್ಬಿಟ್ಟಿರೋದ್ರಿಂದ ಮೂಲ ಅಸ್ತಿತ್ವದ ಕಡೆ ನಾವು ನಮ್ಮ ಗಮನವನ್ನು ಕೊಡ್ತಾ ಇಲ್ಲ. ಸೊ ಇದು ಇಲ್ಲಿ ನಮಗೆ ನಾವು ತಿಳ್ಕೊಳ್ಬೇಕಾಗಿರೋಂಥ ಅಂಶ. ಯಾವುದೋ ಒಂದು ವಸ್ತು ಇದೆ, ಆ ವಸ್ತುವಿನ ಮೇಲೆ ಒಂದು ಮುಸುಕು ಹಾಕಿಬಿಟ್ಟಿದ್ದೀವಿ ಅಂತಂದರೆ ನಮಗೆ ಕಾಣೋದು ಬರೀ ಮುಸುಕು, ಅದರ ಒಳಗಡೆ ಏನಿದೆ ಅಂತ ನಮಗೆ ಗೊತ್ತಿರಲ್ಲ. ಯಾವಾಗಿರೋವರೆಗೂ ಗೊತ್ತಿರಲ್ಲ, ಆ ಮುಸುಕನ್ನು ತೆಗೆಯೋವರೆಗೂ ಒಳಗೇನಿದೆ ಅಂತ ನಮಗೆ ಗೊತ್ತಿಲ್ಲ. ಆ ಒಳಗೇನಿದೆ ಅಂತ ನಾವು ತಿಳ್ಕೊಬೇಕಾದ್ರೆ ಮುಸುಕನ್ನು ತೆಗಿಬೇಕು. ನನಗೆ ಹಲವಾರು ವರ್ಷಗಳ ಹಿಂದೆ ಇದೇ ಕ್ಷೇತ್ರದಲ್ಲಿ ವೈದ್ಯನ ಕೆಲಸ ಮಾಡ್ತಿದ್ದಾಗ ಕೆಲವು ಸ್ವಾರಸ್ಯಕರವಾದಂಥ ಅನುಭವಗಳಾಗಿತ್ತು. ಬ್ರಹ್ಮಗಿರಿ ಕೆಂಚನಹಳ್ಳಿಯಲ್ಲಿ ನಮ್ಮ ಸಣ್ಣ ಕ್ಲಿನಿಕ್ಕಲ್ಲಿ ನಾವು ಕೆಲಸ ಮಾಡ್ತಿದ್ದಾಗ ಆ ಕ್ಷೇತ್ರದಲ್ಲಿ ಬೋರೆದೇವರು ಮುಂಟಿ ಅಂತೆಲ್ಲ ಹೇಳ್ತೀವಲ್ಲ, ಆ ಕ್ಷೇತ್ರದಿಂದ ಕೆಲವು ಬಹಳ ವಯಸ್ಸಾದಂಥ ಮಹಿಳೆಯರು ಬರ್ತಾಯಿದ್ರು, ಮುದುಕಿಯರು, ಅಜ್ಜಿಯರು. ಸೊ ಆಗ ಬಹಳ ಆತ್ಮೀಯತೆಯಿಂದ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದದ್ರಿಂದ ಅವರು ಬಹಳ ಹತ್ತಿರದವರಾಗಿದ್ದರು. ಪ್ರತಿ ಸರ್ತಿ ಬರೋರು. ಅವರು ಬಂದಾಗ ಆವಾಗಿನ ಕಾಲದಲ್ಲಿ ಕಣ್ಣಿನ ಆಪ್ರೇಷನ್ ಆಗ್ತಾಯಿತ್ತು, ಕಣ್ಣಿನ ಕ್ಯಾಂಪ್ಸ್ ಆಗ್ತಾಯಿತ್ತು. ಕಣ್ಣಿನ ಆಪ್ರೇಷನ್ನು ಇವಾಗಿನ ರೀತಿ ಆಗ್ತಾ ಇರಲಿಲ್ಲ. ಇವಾಗಾದರೆ ಲೆನ್ಸ್ ಹಾಕ್ಬಿಡ್ತಾರೆ ಒಳಗಡೆ. ಆವಾಗಿನ ಕಾಲದಲ್ಲಿ ಲೆನ್ಸ್ ಹಾಕ್ತಾ ಇರಲಿಲ್ಲ. ಬರೀ ಇದು ಕ್ಯಾಟರಾಕ್ಟನ್ನು ಮಾತ್ರ ತೆಗೆದುಬಿಟ್ಟು ಇಷ್ಟು ದಪ್ಪ ಕನ್ನಡಕ ಕೊಡೋರು. ಸೊ ಈ ನನ್ನ ಪೇಷಂಟ್ಸ್, ನನ್ನ ಅಜ್ಜಿಯರಿಗೆ ಈ ರೀತಿ ಆಪ್ರೇಷನ್ ಆಗಿತ್ತು. ಇಬ್ಬರು ಬರೋರು, ಇಬ್ಬರೂ ಕೂಡ ಎಷ್ಟಿಷ್ಟು ದಪ್ಪ ಕನ್ನಡಕ ಹಾಕ್ಕೊಂಡಿದ್ರು. ಬರೋರು ಪೇಷಂಟ್ ಕೆಂಚನಹಳ್ಳಿ ಆಸ್ಪತ್ರೆಗೆ ಬಂದು, ಸರ್ ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ. ನಾನು ಹೌದೇನೋ ಅಂತ ಕಣ್ಣಿನ ಏನಾದರೂ ತೊಂದರೆ ಇದೆಯಾ ಅಂತ ಕಣ್ಣನ್ನು ನೋಡಿದಾಗ ಕಣ್ಣಿನಲ್ಲೇನೂ ತೊಂದರೆ ಕಾಣಿಸ್ತಾ ಇರಲಿಲ್ಲ. ಅಂದರೆ ಅವ್ರ ದೃಷ್ಟಿ ಮಾಂದ್ಯತೆ ಇದೆ, ಯಾಕೆ ಆ ಲೆನ್ಸನ್ನು ತೆಗೆದುಬಿಟ್ಟಿದ್ದಾರೆ. ಆದರೆ ಕಣ್ಣೆಲ್ಲ ಚೆನ್ನಾಗಿದೆ. ಕಣ್ಣೆಲ್ಲ ಚೆನ್ನಾಗಿದೆಯಲ್ಲಮ್ಮ ಅಂತಂದರೆ ಅವ್ರಿಗೆ ಸಮಾಧಾನ ಆಗ್ತಾ ಇರಲಿಲ್ಲ. ಅದಕ್ಕೆ ನಾವು ಯಾವುದಾದ್ರೂ ಒಂದು ಡ್ರಾಪ್ ಹಾಕಬೇಕು. ಡ್ರಾಪ್ ಹಾಕಿದಾಗ ಓ ಪರವಾಗಿಲ್ಲ ಸರ್ ಈಗ ಅಂತ ಅನ್ನೋರು.
ಆಮೇಲೆ ನಾನು ಹಾಗೆ ಯೋಚನೆ ಮಾಡ್ತಾ ಕನ್ನಡಕವನ್ನು ನೋಡಿದೆ. ಆ ಕನ್ನಡಕವನ್ನು ಅವರು ಫ್ರೇಮ್ ಹಿಡ್ಕೊಂಡು ತೆಗಿಯೋದಕ್ಕಿಂತ ಆ ಗ್ಲಾಸ್ನ ಹಿಡ್ಕೊಂಡು ಕೈಯಿಂದ ತೆಗಿಯೋರು. ಸೊ ಹಾಗಾಗಿ ಆ ಗ್ಲಾಸಿನ ಮೇಲೆ ಇವ್ರ ಕೈ ಬೆರಳಿನ ಅಚ್ಚೆ ತುಂಬೋಗಿತ್ತು, ಸಾಕಷ್ಟು ಕೊಳೆ ಕೂತ್ಕೊಂಡ್ಬಿಟ್ಟಿತ್ತು. ಸೊ ನಾನೇನು ಮಾಡ್ತಿದ್ದೆ, ಆ ಗ್ಲಾಸನ್ನು ಸೋಪ್ ನೀರು ಹಾಕಿ ಚೆನ್ನಾಗಿ ತೊಳೆದು ಸರಿಯಾದ ಬಟ್ಟೆಯಲ್ಲಿ ಒರೆಸಿ ಇವಾಗ ಹಾಕ್ಕೊಳ್ಳಿ ಅಂತ ಕೊಡ್ತಾಯಿದ್ದೆ. ಅವ್ರು ಹಾಕ್ಕೊಂಡ ತಕ್ಷಣ ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ಸರ್ ಅಂತ. ಸೊ ಅವ್ರ ಮನಸ್ಸಿನಲ್ಲಿ ಏನಾಗೋಯ್ತು, ಕೆಂಚನಹಳ್ಳಿ ಆಸ್ಪತ್ರೆಗೆ ಬಂದು ಡಾಕ್ಟ್ರ್ ಕೈಲಿ ಡ್ರಾಪ್ಸ್ ಹಾಕಿಸ್ಕೊಂಡು ಅವ್ರೇನೋ ಕನ್ನಡಕಕ್ಕೆ ಮಾಡಿದರೆ ನನಗೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋಂಥ ಭ್ರಮೆ. ಪಾಪ ಅವರು ನಡ್ಕೊಂಡು ಬರಬೇಕಾಗಿತ್ತು, ಅಲ್ಲಿಂದ ಬರೋದು ಕಷ್ಟ ಇರ್ತಿತ್ತು. ಸೊ ನಾನು ಅವ್ರಿಗೆ ಸುಮ್ಮನೆ ಹಾಗೆ ನೇರವಾಗಿ ಹೇಳ್ತಾ ಇದ್ದೆ, ಅಯ್ಯೋ ಏನಿಲ್ಲ ಅಂತ. ಅವ್ರಿಗೆ ಒಪ್ತಾನೇ ಇರಲಿಲ್ಲ. ಅವ್ರ ಮನಸ್ಸಿನಲ್ಲಿ ಏನಪ್ಪ ಅಂತಂದರೆ, ಡಾಕ್ಟ್ರು ನನಗೋಸ್ಕರ ಏನೋ ಮಾಡಿಕೊಡ್ತಾ ಇದ್ದಾರೆ, ಅದಕ್ಕೆ ನನ್ನ ಕಣ್ಣು ಚೆನ್ನಾಗಾಗ್ತಾ ಇದೆ. ಈ ಥರ ಸುಮಾರು ದಿನ ನಡೀತು. ಆಮೇಲೆ ನಾನು ನಿಧಾನವಾಗಿ ಅವ್ರಿಗೆ ಪ್ರತಿಯೊಂದು ಹೆಜ್ಜೆಯನ್ನು ವಿವರಿಸ್ತಾ, ಇವಾಗ ನಿಮ್ಮ ಕಣ್ಣು ಚೆನ್ನಾಗಿದೆ, ಆದರೂ ಸುಮ್ಮನೆ ಡ್ರಾಪ್ಸ್ ಹಾಕ್ತಾ ಇದ್ದೀನಿ ಅಂಥೇಳಿ, ಈ ಕನ್ನಡಕ ನೋಡಿ ಇಲ್ಲಿ ತುಂಬ ಕಸ ಕೂತಿದೆ, ಅದನ್ನು ಈ ಥರ ಒರೆಸ್ತಾ ಇದ್ದೀನಿ ಅಂತ ಅವ್ರಿಗೆ ಹೇಳ್ತಾ ಅವ್ರ ಎದುರಿಗೆ ಅದನ್ನೆಲ್ಲ ಮಾಡಿ ಅವ್ರಿಗೆ ಕೊಡೋದಕ್ಕೆ ಶುರು ಮಾಡಿದೆ. ಆಗ ಅವ್ರಿಗೆ ನಿಧಾನಕ್ಕೆ ಅರ್ಥ ಆಯಿತು, ಕಣ್ಣಿನ ಶಕ್ತಿಯಲ್ಲಿ ಏನೋ ಏರ್ಪೇರ್ ಆಗ್ತಾ ಇಲ್ಲ, ಹೊರಗಡೆ ಇರೋ ಕನ್ನಡಕದಲ್ಲಿ ತೊಂದರೆ ಇದೆ. ಆಮೇಲೆ ನಿಧಾನಕ್ಕೆ ಅವ್ರಿಗೆ ಗೊತ್ತಾಯಿತು, ಈ ಕೆಲಸವನ್ನು ನಾನೂ ಕೂಡ ಮಾಡ್ಕೊಳ್ಬಲ್ಲೆ ಅಂತ. ಸೊ ಪ್ರಾರಂಭದ ಹಂತದಲ್ಲಿ ಅವ್ರಿಗಿದ್ದಂಥ ಭ್ರಮೆ ಏನು, ನನಗೇನೋ ತೊಂದರೆ ಆಗಿಬಿಟ್ಟಿದೆ, ನನಗೇನು ಪ್ರಪಂಚ ಕಾಣಿಸ್ತಾನೇ ಇಲ್ಲ, ಅದು ನಾನು ಸರಿ ಮಾಡ್ಕೊಳ್ಬೇಕು, ಇನ್ಯಾರೋ ಬಂದು ಸರಿ ಮಾಡಬೇಕು ಅನ್ನೋ ಹಂತದಿಂದ ಅವ್ರಿಗೆ ಏನು ತಪ್ಪಾಗಿದೆ, ಏನು ಕುಂದಿದೆ ಅನ್ನೋದು ಅರ್ಥವಾಗಿ ಅದನ್ನು ನಾನೇ ಮಾಡ್ಕೊಳ್ಬಹುದು ಅನ್ನೋ ಅರಿವಾದಾಗ, ಆ ನಂತರದ ದಿನಗಳಲ್ಲಿ ಅವ್ರು ಕನ್ನಡಕವನ್ನು ಚೆನ್ನಾಗಿ ನೋಡ್ಕೊಳ್ಳೋಕೆ ಪ್ರಾರಂಭ ಮಾಡಿದ್ರು. ಅವ್ರಿಗೆ ಇದ್ದಿದ್ರಲ್ಲಿ ಚೆನ್ನಾಗಿ ಕಾಣೋದಕ್ಕೆ ಪ್ರಾರಂಭ ಆಯಿತು. ಈ ಉದಾಹರಣೆ ನಾನು ಯಾಕೆ ಕೊಟ್ಟೆ ಅಂತಂದರೆ, ಹೊರಗಿನ ಪ್ರಪಂಚವನ್ನು ನಾವು ಯಾವಾಗಲೂ ಕೂಡ ಕನ್ನಡಕಗಳನ್ನು ಹಾಕ್ಕೊಂಡೇ ನೋಡೋದು. ಆ ದೃಷ್ಟಿ ನಮಗೆ ಸರಿಯಾಗಿರಬೇಕು. ಆ ದೃಷ್ಟಿ ಸರಿ ಇಲ್ಲ ಅಂತಂದರೆ ಎಲ್ಲವೂ ಮಸುಕಾಗೇ ಕಾಣುತ್ತೆ. ಸೊ ಒಂದು ನಮ್ಮ ದೃಷ್ಟಿಯ ಶಕ್ತಿ ಅದು ಚೆನ್ನಾಗಿರಬೇಕು. ಹೊರಗಿನ ಪ್ರಪಂಚದ ಮೇಲೆ, ಪ್ರಪಂಚದಲ್ಲಿರೋ ವಸ್ತುಗಳ ಮೇಲೆ ಬೆಳಕು ಚೆನ್ನಾಗಿ ಬೀಳಬೇಕು. ಸೊ ಅಂತಃಶಕ್ತಿ, ಹೊರಗಿನ ಪರಿಸ್ಥಿತಿ, ಸೊ ಇವೆರಡೂ ಕೂಡ ಏಕಕಾಲಕ್ಕೆ ಸರಿಯಾದಾಗ ನಮಗೆ ಹೊರಗಿರೋ ವಸ್ತುಗಳು ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗೆ ನಾವು ನಮ್ಮಲ್ಲಿರೋಂಥ ಸತ್ ಚಿತ್ ಆನಂದದ ಸ್ವರೂಪದ ರಸದ ಅನುಭವವನ್ನು ಪಡ್ಕೊಳ್ಬೇಕು ಅಂತಂದರೆ, ಒಂದು ನಮ್ಮ ಕಣ್ಣುಗಳು ಸರಿಯಾಗಬೇಕು, ಎರಡನೇದು ನಮ್ಮ ಕನ್ನಡಕ ಕ್ಲೀನ್ ಆಗಬೇಕು, ಮೂರನೇದು ಅವೆರಡನ್ನೂ ಉಪಯೋಗಿಸ್ಕೊಂಡು ನಾವು ನೋಡಿ ಅರ್ಥ ಮಾಡ್ಕೊಳ್ಳೋವಂಥ ವಿಧಾನ ಸರಿ ಹೋಗಬೇಕು. ಈ ಮೂರು ಒಟ್ಟಿಗೆ ಆದಾಗ ನಮಗೆ ಸಚ್ಚಿದಾನಂದ ಘನ ಅಲ್ಲಿ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಹಾಗಾದರೆ ಇದನ್ನು ನಮಗೆ ತಿಳಿಯಪಡಿಸುವಂತಹ ಪ್ರಕ್ರಿಯೆ ಯಾವುದು ಅಂತಂದರೆ, DVG ಅವರು ಹೇಳ್ತಾರೆ, ಅದೇ ನಿತ್ಯ ಜೀವನ. ಅದು ಹೇಗಪ್ಪ ಅಂದರೆ, ನಾವು ಗಾಣವನ್ನು ನೋಡಿದ್ದೀವಿ. ಗಾಣದಲ್ಲಿ ಕಬ್ಬನ್ನ ಗಾಣದ ಅದು ಸುತ್ತಾ ಇರುತ್ತಲ್ಲ, ಎರಡು ಕಬ್ಬಿಣದ ಇದು ಸುತ್ತಾ ಇರುತ್ತೆ, ಅದರ ಮಧ್ಯದಲ್ಲಿ ಕಬ್ಬಿನ ಜಲ್ಲೆಯನ್ನು ನಾವಿಟ್ಟಾಗ ಕಬ್ಬಿಣ ಜಲ್ಲೆ ಸಂಪೂರ್ಣವಾಗಿ ಅಪ್ಪಚ್ಚಿಯಾಗಿ ಅದರೊಳಗಡೆ ಇರುವಂಥ ರಸ ಆಚೆ ಬರುತ್ತೆ. ಗಾಣದ ಒಳಗಡೆ ನಾನು ಹೋಗಲ್ಲ ಅಂತ ಕಬ್ಬು ನಿಂತಿದ್ರೆ ಕಬ್ಬಿನ ರಸ ಯಾರಿಗೂ ಸಿಕ್ಕಲ್ಲ. ಕಬ್ಬಿನ ರಸ ಸಿಕ್ಕಬೇಕು ಅಂತಂದರೆ ಗಾಣಕ್ಕೆ ತನ್ನನ್ನು ತಾನು ಒಡ್ಕೊಳ್ಳೇಬೇಕು. ಸೊ ಹಾಗೆ ನಿತ್ಯ ಇಳೆ, ನಮ್ಮ ನಿತ್ಯ ಜೀವನ ಭೂಮಿಯಲ್ಲಿ ಏನು ನಡೀತಾ ಇದೆಯೋ ಅದೇ ಒಂದು ಆಲೆಮನೆ. ಆ ಆಲೆಮನೆಯಲ್ಲಿ ಒಂದು ಗಾಣದ ಒಂದು ಯಂತ್ರ ಇದೆ. ಆ ಗಾಣದ ಯಂತ್ರ ಏನಪ್ಪ ಅಂದರೆ ಅದೇ ಮಾಯೆ. ಅದೇ ನಮಗೆ ತಪ್ಪಾಗಿ ಗೋಚರವಾಗ್ತಾ ಇರುವಂಥ ನಿತ್ಯ ಜೀವನದ ಪರಿಸ್ಥಿತಿಗಳು. ನಮ್ಮ ಪ್ರತಿಯೊಬ್ಬರ ಜೀವವೂ ಕೂಡ ಒಂದು ಕಬ್ಬಿನ ಜಲ್ಲೆ. ಸೊ ನಮ್ಮ ಕಬ್ಬಿನ ಜಲ್ಲೆಯಂತಹ ಜೀವ ಮಾಯೆಯ ಗಾಣದ ಒಳಗಡೆಗೆ ಹೋಗಿ ಅದರಿಂದ ಹಿಂಡಿಸ್ಕೊಂಡಾಗ ಮಾತ್ರ ನಮಗೆ ಆ ರಸದ ಅನುಭವ ಆಗುತ್ತೆ. ಸೊ ಹಾಗಾಗಿ ಕಷ್ಟಗಳು ಎದುರಾದಾಗ ಇದರಿಂದ ಬಿಟ್ಟು ಎಲ್ಲೋ ನಾನು ಓಡ್ ಹೋಗ್ಬಿಟ್ರೆ
ನನಗೆಲ್ಲ ಒಂದು ರೀತಿಯ ಜ್ಞಾನೋದಯವಾಗಿಬಿಡುತ್ತೆ ಅನ್ನೋಂಥ ಭ್ರಮೆಯಲ್ಲಿ ಎಷ್ಟೋ ಜನ ಇರ್ತೀವಿ ನಾವು. ಯಾಕಪ್ಪ ಈ ಕಷ್ಟ ಇದೆಲ್ಲ ಬಿಟ್ಟು ಹೊಟ್ಟೋಗೋಣ ಅಂತ. ಬಿಟ್ಟು ಹೊಟ್ಟೋಗೋಣ ಅನ್ನೋದು ಎಷ್ಟೋ ಸರ್ತಿ ಕೇವಲ ಜಾಗ ಬಿಟ್ಟು ಹೋಗೋದು ಅಂತಲ್ಲದೆ ನಮ್ಮ ಜೀವನೇ ನಾವು ತಗೊಳ್ಬೇಕು ಅನ್ನೋಂಥ ಒಂದು ನಿರಾಶಾದಾಯಕ ಸ್ಥಿತಿಗೂ ನಾವು ಹೊರಟೋಗಿರ್ತೀವಿ ಅಲ್ವಾ. ಆದರೆ ಆ ಥರ ಓಡ್ ಹೋಗೋದು ಯಾವ ರೀತಿಯ ಪರಿಹಾರವನ್ನೂ ನಮಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದರ ಬದಲಿಗೆ ಈ ಆಲೆ ಮನೆಯಲ್ಲಿ ನಾನಿದ್ದೀನಿ, ಒಂದು ಗಾಣ ಇದೆ, ಆ ಗಾಣದಲ್ಲಿ ನನ್ನನ್ನು ನಾನು ಒಡ್ಕೊಳ್ತೀನಿ. ಆಗ ಎಷ್ಟೇ ಕಷ್ಟ ಬರಲಿ ಅದರಿಂದ ಸಿಕ್ಕುವಂಥದ್ದು ಸಿಹಿಯಾದಂಥ ರಸವೇ ಅನ್ನೋದನ್ನು ನಾನು ತಿಳ್ಕೊಳ್ಬೇಕು. ಕಬ್ಬನ್ನು ನಾವು ಹಿಂಡಿದಾಗ ಕಹಿಯಾದಂಥ ದ್ರವ ಆಚೆ ಬರಲ್ಲ. ಯಾವ ಕಬ್ಬಾದರೂ ಸರಿ ಅದರಿಂದ ಬರುವಂಥದ್ದು ಸಿಹಿಯಾದಂತಹ ಒಂದು ರಸವೇ. ಸೊ ಹಾಗೆ ಜೀವನದಲ್ಲಿ ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ವಿಧಿ ನಮಗೆ ಉತ್ತಮವಾದಂಥ ರೀತಿಯಲ್ಲಿಯೇ ಪಾಠಗಳನ್ನು ಕಲಿಸೋದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇರುತ್ತೆ. ಸೊ ಅದು ಪರಿಪಕ್ವತೆ ಕಡೆಗೆ ನಮ್ಮನ್ನು ತಗೊಂಡು ಹೋಗುತ್ತೆ. ಆಗ ಆ ಮುಸುಕು ತೆಗೆದಂತೆ ಆಗುತ್ತೆ, ಕನ್ನಡಕ ಒರೆಸಿದಂತೆ ಆಗುತ್ತೆ, ಸಚ್ಚಿದಾನಂದ ಘನದ ಸ್ವರೂಪ ನಮಗೆ ಗೋಚರವಾಗುತ್ತೆ. ಇದನ್ನು ನಾವು ನೆನಪಿಟ್ಕೊಳ್ಬೇಕು.